ಎಳೆ ಹಲಸಿನಕಾಯಿಯನ್ನು ಬಳಸ್ಕೊಂಡು ರುಚಿಕರವಾದ ಸಾಂಬಾರು ಮತ್ತು ಪಲ್ಯ ಇವೆರಡರ ರೆಸಿಪಿನ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ನು ಬೀಜ ಬಲ್ತಿರಲ್ಲ ಅಷ್ಟು ಎಳೆ ಹಲಸಿನಕಾಯಿದು ಸಿಪ್ಪೆ ಮತ್ತು ತಿರುಳಿನ ಭಾಗ ಎಲ್ಲ ತೆಗೆದು ಈ ರೀತಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರಲ್ಲಿ ಒಂದು 4 ಟೇಬಲ್ ಚಮಚದಷ್ಟು ತೊಗರಿಬೇಳೆನ ನೆನೆಸಿಟ್ಟಿದ್ದೆ. ಅದನ್ನು ತಗೊಂಡು ಅದರ ಜೊತೆಗೆ ಕತ್ತರಿಸಿರುವಂತಹ ಹಲಸಿನಕಾಯಿಯನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ನೆನೆಸಿಟ್ಟಿದ್ದೆ ಅಲ್ಲ, ಹಾಗಾಗಿ 2 ವಿಸಿಲ್ ಮಾಡಿದರೆ ಇದ್ರ ಜೊತೆ ಬೆಂದು ಬಿಡುತ್ತೆ. ಇನ್ನು ನಿಮ್ಮ ಹತ್ರ ಸಾಂಬಾರು ಪುಡಿ ಇದ್ದರೆ 1 ಟೇಬಲ್ ಚಮಚದಷ್ಟು ಸಾಂಬಾರು ಪುಡಿ ಬಳಸ್ಬೋದು. ಇಲ್ಲ ಅಂದರೆ ಒಂದು 5 ಒಣಮೆಣಸಿನ್ಕಾಯಿ, 1 ಚಮಚ ಉದ್ದಿನಬೇಳೆ, 1-2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, 1/4 ಚಮಚದಷ್ಟು ಸಾಸಿವೆ, ಒಂದು ಚಿಟಿಕೆ ಮೆಂತ್ಯ, ಸ್ವಲ್ಪ ಕರಿಬೇವು, ಇವಿಷ್ಟು ಪದಾರ್ಥಗಳನ್ನು ಒಂದು ಪುಟ್ಟ ಬಾಣಲೆನಲ್ಲಿ 1 ಚಮಚ ಎಣ್ಣೆ ಹಾಕಿ ಸಣ್ಣ ಉರಿನಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಅಂದರೆ ನಿಮ್ಮ ಹತ್ರ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಬಳಸ್ತಿರಾದರೆ ಬಳಸಿ, ಇಲ್ಲ ಅಂದರೆ ಈ ರೀತಿ ಹುರ್ಕೊಳ್ಳಿ. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಚಿಟಿಕೆ ಇಂಗು ಕೂಡ ಸೇರಿಸ್ಕೊಂಡೆ ನಾನು. ಇನ್ನು ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡು ಅದಕ್ಕೆ ಹುರಿದಿರೋ ಪದಾರ್ಥನ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸಾಂಬಾರು ಪುಡಿ ಹಾಕೋ ಹಾಗಿದ್ರೆ ತೆಂಗಿನಕಾಯಿ ಜೊತೆ ಸಾಂಬಾರು ಪುಡಿನ ಸೇರಿಸಿ ರುಬ್ಬಿದ್ರೆ ಆಯಿತು, ಅಷ್ಟೇ. ಈ ಮಸಾಲೆ ಎಲ್ಲ ರುಬ್ಬಿ ಆಗೋ ಟೈಮಲ್ಲಿ ಅಲ್ಲಿ ಬೆಂದಿರುತ್ತೆ, ಯಾವುದು ಬೇಳೆ ಮತ್ತು ಹಲಸಿನಕಾಯಿ ಇಟ್ಟಿರ್ತೀವಲ್ಲ ಅದು ಬೆಂದಿರುತ್ತೆ. ಅದಕ್ಕೆ ಈ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಲ್ಲ ಮತ್ತು ಹುಳಿನ ಹಾಕಬೇಕು. ನಿಮಗೆ ಹೆಂಗೆ ಇಷ್ಟನೋ ಆ ರೀತಿ ಉಪ್ಪು, ಹುಳಿ, ಬೆಲ್ಲನ ಹೊಂದಿಸ್ಕೊಳ್ಳಿ. ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಒಂದು ಸಲ ಮಚ್ಚಿ ಚೆನ್ನಾಗಿ ಒಂದು ನಿಮಿಷದಷ್ಟು ಹೊತ್ತು ಕುದಿಸಿದ್ರೆ ಆಯಿತು. ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡಬೇಕು. ಈ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸಣ್ಣ ಒಗ್ಗರಣೆ ಸೌಟಲ್ಲಿ ನಾನು ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೂ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಕರಾವಳಿ ಭಾಗದಲ್ಲಿ ಮಲೆನಾಡಲ್ಲೆಲ್ಲ ಮಾಡ್ತಾರೆ. ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಇನ್ನು 2ನೇ ರೆಸಿಪಿ ಹಲಸಿನಕಾಯಿ ಪಲ್ಯ. ನಾನು ಉಳಿದಿರೋ ಹಲಸಿನಕಾಯಿಯನ್ನು ಅಂದರೆ ಅರ್ಧ ಭಾಗ ಸಾಂಬಾರಿಗೆ ಉಪಯೋಗಿಸಿದ್ದೆ, ಇನ್ನು ಉಳಿದಿರೋ ಅರ್ಧ ಭಾಗನ ಅದೇ ರೀತಿ ಉಪ್ಪು, ಅರಿಶಿನ ಹಾಗೂ ಅಗತ್ಯ ಇರೋಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಮಾರನೇ ದಿವಸ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಕಪ್ಪಾಗಿದೆ, ಬಟ್ ರುಚಿಗೇನೋ ಸಮಸ್ಯೆ ಆಗೋದಿಲ್ಲ. ಈ ಪಲ್ಯಕ್ಕೆ ಹಲಸಿನಕಾಯಿ ಬೇಯಿಸುವಾಗ ತುಂಬ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕಿ ನೀರು ಬಗ್ಸಿ ತೆಗೆದು ಬೆಂದಿರೋ ಹಲಸಿನಕಾಯನ್ನು ಹೀಗೆ ಗುದ್ದೋ ಥರ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಮಸಾಲೆಗೋಸ್ಕರ ಅರ್ಧ ಕಪ್ ತೆಂಗಿನ ತುರಿ, 2-3 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಚಮಚ ಸಾಸಿವೆ, 1 ಚಮಚದಷ್ಟು ಕೊತ್ತಂಬರಿನ ಹಾಕಿ ಈ ರೀತಿ ನೀರು ಹಾಕದೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಕೊತ್ತಂಬರಿ, ಸಾಸಿವೆ ಇದೆಲ್ಲ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ, ಎಸ್ಪೆಷಲಿ ಈ ಹಲಸಿನಕಾಯಿ ಪಲ್ಯಕ್ಕೆ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1/4 ಚಮಚದಷ್ಟು ಅರಿಶಿನ, ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಸೇರಿಸ್ಕೊಂಡು ಇದಕ್ಕೆ ಬೇಯಿಸಿ ಅಲ್ಲಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಹಲಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೂ ಸಹ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲ ಹಾಕಬೇಕು. ಹಲಸಿನಕಾಯಿ ಪಲ್ಯಕ್ಕೆ ಉಪ್ಪು, ಹುಳಿ, ಬೆಲ್ಲ 3 ಹಾಕಿದ್ರೇ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಚೆನ್ನಾಗಿ ಇದನ್ನು ಕಲಸಿ ಅದಕ್ಕೆಲ್ಲ ಚೆನ್ನಾಗಿ ಹೊಂದೋ ಥರ ಕಲಿಸ್ಕೊಳ್ಳೋಣ. ಬೇಕಾದರೆ ಒಂಚೂರು ನೀರು ಬೇಕಾದರೂ ಹಾಕ್ಕೊಳ್ಬೋದು, ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ನೀರೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ. ಹೀಗೆ ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಬೇಕು. ಆಮೇಲೆ ಮತ್ತೆ ಪುನಃ ಚೆನ್ನಾಗಿ ಕಲಸಿದ್ರೆ ಆಯಿತು. ನೀವು ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಕತ್ತರಿಸಿ ಇಟ್ಕೊಂಡಿದ್ರೆ, ಬೇಯಿಸಿ ಇಟ್ಕೊಂಡಿದ್ರೆ ನೋಡಿ ತುಂಬ ಸುಲಭವಾಗಿ ತಯಾರಾಗುತ್ತೆ. 2 ತುಂಬ ರುಚಿಕರವಾದ ರೆಸಿಪಿ, ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.